ನಮಸ್ತೆ, ನಮ್ಮ ಹೆಸರು ಸರ್? ನಮಸ್ಕಾರ. ನಾವು ನಾಗರಾಜು ಬ್ಯಾಡ್ರಳ್ಳಿಯವರು. ಹಾಂ, ನಮ್ಮ ಹತ್ರ ಹುಬ್ಳಿ ಕ್ಯಾರನಗರ ತಾಲೂಕು. ನಮ್ಮ ಹತ್ರ ಬಾಳೆ ಗಿಡ ತಗೊಂಡಿದ್ರು ವಿ ಆರ್ ಆರ್ಗಾನಿಕ್ ನರ್ಸರಿ ಫಾರಮ್ ಕ್ಯಾರನಗರದಿಂದ. ಈಗ ಎಷ್ಟು ತಿಂಗಳಾಯ್ತು ಸರ್ ಇದಕ್ಕೆ? ಇದು ಇನ್ನು ಒಂದು 7 ಡೇಸ್ ಹೋದ್ರೆ ಈ ಬರೋಲ್ಲ 11ಕ್ಕೆ 4 ತಿಂಗಳಾಯ್ತು. 4 ತಿಂಗಳ ಗಿಡ ಗುಂಪು ಬಳೆ ಮಾಡ್ಲಿಕ್ಕೋಸ್ಕರ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ ಚಿಕ್ಕ ಗಿಡನ ಹೌದು, 2 ತೆಂಗಿನ ಗಿಡದ ಮಧ್ಯೆ ಒಂದು ಮಾಡಿದ್ದಾರೆ 15 ಅಡಿಗೆ. ಸೊ ಈ ಕಡೆ 2 ತೆಂಗಿನ ಗಿಡದ ಮಧ್ಯೆ ಒಂದು ಮಾಡಿದ್ದಾರೆ ಅಣ್ಣವರು. ಸೊ ಈ ಥರ ಪ್ರತಿ ಒಂದರಲ್ಲೂ ಅದೇ ಥರ ಮಾಡ್ಕೊಂಡಿದ್ದಾರೆ. ಗುಂಪು ಬಾಳೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ. ಈಗ ಗುಂಪು ಬಾಳೆ ಮಾಡೋಕ್ಕೆ ಹೆಂಗೆ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ತೀನಿ. ಇದೇನಂದರೆ ಈ ಮರಿ ಇದೆಯಲ್ಲ ಸರ್, ಈಗ ಬಂದಿದೆಯಲ್ಲ, ಈ ಮರಿನ ಈಗ ಬಿಟ್ಬಿಟ್ರೆ ತಾನು ವೀಕಾಗಿ ಸಣ್ಣಕ್ಕೆ ತನ್ನ ತಾಯಿ ಎಲೆ ತುದಿ ಎಲೆ ಇದೆಯಲ್ಲ, ಆ ತುದಿ ಎಲೆ ತನಕ ಇದ್ರ ದೇಹ ಬಂದ್ಬಿಡ್ತದೆ ಒಂದೇ ಸರಿಗೆ ಬಿಟ್ಬಿಟ್ರೆ. ನಾವು ಇದನ್ನೇನು ಮಾಡಬೇಕು ಅಂದರೆ ಒಂದು ಸಲ ಅಥವಾ 2 ಸಲ ಕಟ್ ಮಾಡಬೇಕು. ಅದನ್ನ ಕಟ್ ಮಾಡೋದು ಯಾವ ರೀತಿ ಅಂದರೆ, ಇಲ್ಲಿ ಕೂಡ್ಲು ಕೊಡಿ ಸರ್, ಈ ಕಡೆ ನೋಡಿ. ಈ ಕುಡ್ಲು ಮೊನೆ ಹಿಂಗೆ ಹೊರಕಿರ್ಬೇಕು. ಇಲ್ಲಿ ನೋಡಿ, ಹಿಂಗೆ ಒಳಗಡೆಗೆ ಹಾಕಿ ಒಂದ್ಸರಿ ತೆಗೆಯೋದು ಅಷ್ಟೇ. ಇದನ್ನು ಹಿಂಗೆ ಈ ಕುಡ್ಲು ಹಿಂಗೆ ಹೊರಗಡೆಗೆ ಇರಬೇಕು. ಇದು ಇಲ್ಲಿ ಇದೆಯಲ್ಲ, ಇದನ್ನು ಕುಯ್ಯೋದು ಹಿಂಗೆ ತದಾಗ್ತವೆ. ಅದು ಚಿಗುರ್ಕತ್ತದೆ. ಇದನ್ನು ಕುಯ್ಯಾಗ ಇದು ಈ ಕಡೆ ಬರಬೇಕು. ಈ ಥರ ಮಿನಿಮಮ್ ಒಂದು 3 ಸಲ ಕುಯ್ಬೇಕು ಸರ್. 3 ಸಲ ಕುಯ್ಬೇಕು. 3 ಸಲನಾದ್ರು ಕುಯ್ಬೇಕು. ಆಗ ಗಿಡ ದಪ್ಪ ಸ್ವಲ್ಪ ಬಲ್ತ್ಕತ್ತವು, ಎಳ್ಸ್ ಬರಲ್ಲ, ದಪ್ಪ ಇದಾಗುತ್ತೆ. ಆಮೇಲೆ ಇದು ಕಂಬ ಪಟ್ಟೆ ಹೊಡೆದಿದೆ ನೋಡಿ, ಈ ಕಡೆಗೆ ಬಿಟ್ಟಿದೆಯಲ್ಲ, ಕಂಬ ದಪ್ಪ ಆಯ್ತದೆ ಅಂತ ಇದು. ಹಾಂ, ನೆಕ್ಸ್ಟ್ ಇನ್ನೊಂದ್ಸಲಿ ಕೂದ್ಬಿಟ್ಟು ಎರಡು ಎಲೆ ಬಂದಮೇಲೆ ಮರಿ ಬಿಟ್ಕೊಬಿಡಿ ಸರ್. ಇದು ಅಷ್ಟೇ ನೋಡಿ, ತದಾಕೋದು ಅಷ್ಟೇ. ಅದಾದ್ಮೇಲೆ ನಿಮಗೆ ಈ ಎಲೆ ಇಲ್ಲಿ ನೋಡ್ತಾ ಇದೀವಲ್ಲ, ಈ ಎಲೆ ಕಪ್ಪು ಬಣ್ಣಕ್ಕೆ ಬಂದಿದೆ ನೋಡಿ. ಇದು ಅದು ಅರ್ಶಿನ ಕಲರು ಪ್ಲಸ್ ನಿಮ್ಗೆ ಎಲ್ಲೋ ಎರಡೂ ಇದೆ. ಇಲ್ಲಿ ನೋಡಿ, ಈ ಕಡೆ ಒಣಗಿದೆ, ಈ ಕಡೆ ಎಲ್ಲೋ ಇದೆ, ಈ ಕಡೆ ಹಸಿರು ಇದೆ. ಈ ತರ ಕೆಳಗಡೆ ಎಲೆ ಬಂದ್ರೆ ನಾನು ಪ್ರೌಢ ವ್ಯವಸ್ಥೆಗೆ ಬಂದಿದ್ದೀನಿ, ನನಗೆ ಪೊಟ್ಯಾಷ್ ಅಂಶನ ಕೊಡಿ ಅಂತ. ಅದು ಗೆಡ್ಡೆನಲ್ಲಿ ಗರ್ಭಕಟ ಶುರು ಮಾಡಿರ್ತದೆ. ಸರಿ, ಈಗ 2 ಸಲ ಟ್ರೆಂಚಿಂಗ್ ಮಾಡಿದ್ವಿ, ಒಂದು ಸಲ DAP ಕೊಟ್ಟಿದ್ದೀವಿ ಮೊದಲು 1 ತಿಂಗಳಿಗೆ. ಆಮೇಲೆ ಈಗ 2ನೇ ತಿಂಗಳಲ್ಲಿ ಒಂದ್ಸಲಿ ಎರಡನೇ ತಿಂಗಳಲ್ಲಿ ಒಂದು ಮಾಡಿದ್ವಿ, ಏನು ಟ್ರೆಂಚಿಂಗ್ ಮಾಡೋದು. ಅದಾದ್ಮೇಲೆ ಟ್ರೆಂಚಿಂಗ್ ಆದ್ಮೇಲೆ ಇನ್ನೊಂದ್ಸಲ DAP ಇದು NPK ಅಲ್ವಾ, ಅದು 15 ಎಲ್ಲಕ್ಕೂ ಒಂದೊಂದು ಪಕ್ಷೆ ಎಷ್ಟು ಕಾಲ್ kg ಎಷ್ಟು ಕೊಟ್ಟಿದ್ವಿ. ಎಲ್ಲ ಇದು ಮಾಡಿದ್ವಿ. ನಮ್ಮಲ್ಲಿ ಬಾಳೆ ಗಿಡಗಳು ದೊರೆಯುತ್ತವೆ, ವಿ ಆರ್ ಆರ್ಗಾನಿಕ್ ನರ್ಸರಿ ಫಾರಮ್ ಕ್ಯಾರನಗರ. ಸರ್, ಇದು ಒಂದನ್ನ ತಾವು ತೋರಿಸಿ ಸರ್. ಅದನ್ನ ಒಳಕ್ಕೆ ಹಾಕ್ಬೋದಾ? ಒಳಕ್ಕೆ ಹಾಕ್ಬೋದು, ಗೊಬ್ಬರ ಆಗುತ್ತೆ. ಅಂದರೆ ಕುಡ್ಲು ಮನೆ ಹೊರಗಡೆಕ್ಕಿರಬೇಕು, ತಾಯಿ ಕಂಬಕ್ಕೆ ಬೀಳ್ತದೆ ಅಂತ ಅಷ್ಟೇ, ಇನ್ನೇನೂ ಅಲ್ಲ. ಕುಯ್ಯಾಗ ತಾಯಿ ಕಂಬ ಎಷ್ಟೊಂದು ಜನ ಹೊಡೆದ್ಬಿಟ್ಟಾರೆ. ಅಲ್ಲಿ ಇನ್ನೊಂದು ಮರಿ ಇದೆ, ಅಲ್ಲಿ ನಿಮ್ಮ ಬಲಭಾಗ, ನಿಮ್ಮ ಕಾಲು ಹೊತ್ತಿಲಿ ಅಷ್ಟೇ. ಇದೇನಕ್ಕೆ ಅಂದರೆ, ನೀವು ಗುಂಪು ಬಳೆ ಮಾಡೋಕ್ಕೆ ಗೊಬ್ಬರನ ಸ್ವಲ್ಪ ಬೇರೊತ್ತಿ ಕೊಟ್ಟಿದ್ರಲ್ಲ, ಹಾಗಾಗಿ ಇಷ್ಟು ಬೇಗ ಅದು ಬಂದಿರ್ತಕ್ಕಂಥದ್ದು ಮರಿಗಳು. ಇನ್ನೂ ಲೇಟಾಗಿ ಬರಬೇಕಿತ್ತು. ಏನು ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿದೆ, ಆರೋಗ್ಯವಾಗಿದೆ. ಆಮೇಲೆ ನೋಡಿ, ಇದೊಂದು ಎಲೆ ತೋರಿಸ್ಬಿಡ್ತೀನಿ. ಇದು ಪತ್ರ ರತ್ನ ಕಂಬಳಿ ಹುಳ ತಿಂದ್ಬಿಟ್ಟು ಮಾಂಸ ತಿಂದು ಮೂಳೆ ಬಿಟ್ಟಂಗೆ, ಇದು ದೇಹ ಅಸ್ಥಿ ಪಂಜರ ಇರ್ತಲ್ಲ ಹಂಗೆ ಹೊಟ್ಟೋಗಿದೆ. ಇದೇನು ಸಮಸ್ಯೆ ಐಕೆ ಒಂದೇ ದಿನಕ್ಕೆ ಹೊಟ್ಟೋಗ್ಬಿಡುತ್ತೆ ಸರ್. ಅದು ಏನು ಬೇಡಿ, ಅದು ಹೆಂಗಿರುತ್ತೆ ಹಂಗಿರಲಿ. ಹುಳ ಇಲ್ವಲ್ಲ ಅಲ್ಲಿ, ಅದೇನು ಸಮಸ್ಯೆ ಏನು ಹಾಕಿಲ್ಲ ಅದು. ನೆಕ್ಸ್ಟ್ ಅದೊಂದು ಆಯ್ತಲ್ವ, ಅದು ಬಿಟ್ಟರೆ ಬೇರೆ ಇನ್ನೇನು ಸಿಂಟಮ್ಸ್ಗಳಿಲ್ಲ ಸರ್. ಗಿಡ ಎಲ್ಲ ಆರೋಗ್ಯವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಒಟ್ಟಿನಲ್ಲಿ. ಈಗ ನೀರನ್ನ ಎಷ್ಟು ಕೊಡ್ಬೇಕು ಈಗ ಯಾಕಂದ್ರೆ ಈಗೆಲ್ಲ ಸಮಸ್ಯೆ ನೀರು ಈಗ ಹೆಂಗೆ ಕೊಟ್ಟಿದ್ರೆ ಎಷ್ಟೇ ಸಾಕು. ಈಗಲೂ ನೀರು ಜಾಸ್ತಿ ಕೊಡಬೇಡಿ. ಅಲ್ಲ, ನೀವು ಸುತ್ತ ಬೆಳಕಿಲ್ಲ ಅಂತಿರಲ್ಲ, ನೀರು ಸುತ್ತ ಇದೊಂದು ಚೂರು ಹೊರಗಡೆಗೆ ಆ ಕಡೆ ಬಿದ್ದರೆ ಈ ಕಡೆ ಡೌನ್ ಹರಿಯೋದು ನೋಡಿ. ಇದು ಡೌನು, ಆ ಕಡೆಗೆ ಬಿದ್ದರೆ ಗಿಡಕ್ಕೆ ಬೀಳೋ ತರ ಮಾಡಿ ಒಂದ್ ಕಡೆ ಆದ್ರೆ ಎಲ್ಲ ಎಳ್ಕತ್ತದೆ ನಾವು ಅನ್ಕೊಂಡು ಆ ತರ ಮಾಡಿದೀವಿ. ಇಲ್ಲ, ಆ ಕಡೆಯಿಂದ ಬಿದ್ದರೆ ಎಲ್ಲ ಬೇರೆಗೂ ಬೀಳ್ತದೆ. ಇದನ್ನ ಸ್ವಲ್ಪ ಹೊರಗಡೆಗೆ ಬೀಳಂಗೆ ಮಾಡಿ. ಈ ಬೇರು ಇಲ್ಲಿ ನಾರ್ಕಬೆ, ಈ ಬಾಳೆ ಗಿಡದ ಬೇರು ಈ ಗರಿ ಎಲ್ಲದೇ ಅಲ್ಲಿ ಗಂಟೆ ಇರ್ತದೆ. ಅದು ಭೂಮಿ ಎಳ್ಕತ್ತೆ. ಇನ್ನು ಮೇಲ್ಗಡೆ ಬಿಟ್ಟಿದೆಲ್ಲ ತೇವಾಂಶ ಈ ಕಡೆ ಬರ್ತದೆ, ಏನು ಸಮಸ್ಯೆ ಏನು ಹಾಕಿಲ್ಲ. ನೀರು ನೀವು ಇಷ್ಟು ಕಂಟ್ರೋಲಾಗಿ ಕೊಡ್ಲಾಗೆ ಈ ಗಿಡಗಳು ಇಷ್ಟೊಂದು ಆರೋಗ್ಯ ಕಾಣ್ತಾ ಇರೋದು. ನೀರೇನಾರು ಕಂಟ್ರೋಲಾಗಿ ಕೊಡ್ಲಿಲ್ಲ ಅಂದ್ರೆ ಹಳದಿ ಕಲರ್ ಶುರು ಆಗ್ಬಿಡೋದು. ಆರೋಗ್ಯವಾಗಿದೆ ನೋಡಿ. ಇದು ಜಾಸ್ತಿ ಕೊಟ್ಟಿಲ್ಲ. ನೋಡಿ, ಮರಿ ಬೇಗ ಬಂದ್ಬಿಟ್ಟೈತಿ. ಇದು ಇವೆಲ್ಲ ಮೇಲೆ ಆ ಥರ ಕುಯ್ಕೊಳ್ಳಿ. ಸೊ ಚೆನ್ನಾಗಿ ಬರ್ತಾ ಇದೆ, ಏನು ಸಮಸ್ಯೆ ಏನಿಲ್ಲ. ಮರಿಗಳು 4 ಕೊಡ್ದವೆ. ಅದು ಈಗ ಗುಂಪು ಬಾಳೆ ಮಾಡ್ಬೇಕು ಅಂತ ಕೊಟ್ಟಿದ್ರಲ್ಲ, ಅದಕ್ಕೂ ಗೊತ್ತು ನಾನು ರಕ್ಷಣೆ ಮಾಡ್ಕೋಬೇಕು ಅಂತ. ಅದಕ್ಕೆ ರಕ್ಷಣೆ ಮಾಡ್ಕೋತಾ ಇದೆ. ಅದ್ರ ಮಕ್ಕಳು ಅಭಿವೃದ್ಧಿ ಅವ್ರು ಮಾಡ್ಕೋತಾ ಇರ್ತಾರೆ.
ಆ ಥರ ಬರ್ತದೆ, ಏನು ಸಮಸ್ಯೆ ಏನಿಲ್ಲ ಸರ್ ಇದು. ಕೆಲವು ಒಂದೊಂದು ಗಿಡಗಳು ಇನ್ನೊಂದು ಕೆಳಮಟ್ಟದಲ್ಲೇ ಇವೆ. ಇನ್ನು ಎಲ್ಲಿದಾವು ಸೀಬೆಲ್ಲ ಪ್ರೂನಿಂಗ್ ಮಾಡಿದ್ರಿ, ಎಲ್ಲ ಹೂ ಚೆನ್ನಾಗಿ ಹಚ್ತೈತೆ ನೋಡಿ. ಇದಕ್ಕೆ ಔಷಧಿ ಹೊಡಿಬೇಕು ಸೀಬೆಗೆ. ನಾಳೆ ಹೊಡೆಯೋಕ್ಕೆ ಮಾಡ್ತಾ ಇದ್ದೀನಿ. ಹ್ಞೂ ಅದೇ ತಂದಿದ್ದೀವಲ್ಲ ಅದನ್ನು ಕೊಡಿ ಅಂತ ಅಂದರು. ಹಾಂ 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 ಈಗ ಅದನ್ನು ಹೊಡಿಬೇಕೀಗ ನಾಳೆಗೆ. ಹೌದೌದು. ಇವು ಒಂದಷ್ಟು ಕೆಳ